ಸುಮಾರು 2 ದಶಕಗಳ ಕಾಲ ಬಿಹಾರವನ್ನು ಆಳಿದ ನಿತೀಶ್ ಈಗ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ್ದು ಅವರ ರಾಷ್ಟ್ರಪತಿ ಆಕಾಂಕ್ಷೆಯ ಮೊದಲ ಹೆಜ್ಜೆ ಅಂತಾನೆ ಹೇಳಲಾಗ್ತಾ ಇದೆ. ನಿತೀಶ್ ಕುಮಾರ್ ಹಿಂದುಳಿದ ವರ್ಗಗಳ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವುದರಿಂದ ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡುವುದು ಎನ್ಡಿಎ ಮೈತ್ರಿಗೆ ಸಾಮಾಜಿಕ ಮತ್ತು ರಾಜಕೀಯ ಸಮೀಕರಣದ ದೃಷ್ಟಿಯಿಂದ ಲಾಭದಾಯಕವಾಗಲಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಬಿಹಾರದ ಮಾಜಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ರಾಜಕೀಯ ನಡೆಗಳು ಅನೇಕ ಕುತೂಹಲ ಮತ್ತು ಟೀಕೆ ಎರಡನ್ನೂ ಮೂಡಿಸಿವೆ. ನಿತೀಶ್ ಕುಮಾರ್ ಅವರು ರಾಮ್ ಮನೋಹರ್ ಲೋಹಿಯಾ ಅವರ ಸಮಾಜವಾದಿ ತತ್ವಗಳಿಂದ ಪ್ರಭಾವಿತರಾಗಿ ರಾಜಕೀಯಕ್ಕೆ ಬಂದವರು. ಆದರೆ ಅಧಿಕಾರಕ್ಕಾಗಿ ಅವರು ಮಾಡಿಕೊಂಡ ಮೈತ್ರಿಗಳು ಅವರ ಸಿದ್ಧಾಂತದ ಮೇಲೆ ಪ್ರಶ್ನೆಗಳನ್ನು ಎಬ್ಬಿಸಿವೆ. ದೀರ್ಘಕಾಲ ಬಿಜೆಪಿ ಅಥವಾ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಜಾತ್ಯತೀತ ಮತ್ತು ಸಮಾಜವಾದಿ ಹಿನ್ನೆಲೆಯುಳ್ಳ ನಾಯಕನೊಬ್ಬ ಕೋಮುವಾದಿ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ ಎಂಬ ಟೀಕೆಗೆ ಗುರಿಯಾಗಿತ್ತು. ಅಧಿಕಾರಕ್ಕಾಗಿ ಮಾತ್ರ ಅವರು ರಾಜಕೀಯ ಮಾಡಿದ್ರು ಎನ್ನುವುದು ತಿಳಿದೇ ಇರುವಂತಹ ವಿಷಯ ಏನಲ್ಲ. ಆರ್ಜೆಡಿ ಅಥವಾ ಮಹಾಗಠಬಂಧನ್ ಮತ್ತು ಬಿಜೆಪಿ ನಡುವೆ ಅವರು ನಡೆಸಿದಂತಹ ಯೂಟರ್ನ್ ರಾಜಕಾರಣ ಅವರ ಸಿದ್ಧಾಂತಕ್ಕಿಂತ ಅಧಿಕಾರಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ದಾರೆ ಅನ್ನುವ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಬಿಜೆಪಿಯಂತಹ ಪಕ್ಷಗಳಿಗೆ ಬಿಹಾರದಂತಹ ಸಮಾಜವಾದಿ ಭದ್ರಕೋಟೆಯಲ್ಲಿ ನೆಲೆಯೂರುವುದಕ್ಕೆ ನಿತೀಶ್ ಕುಮಾರ್ ಅವರೇ ರಹದಾರಿ ಮಾಡಿಕೊಟ್ಟವರು. ನಾವು ಬಿಜೆಪಿಯೊಂದಿಗೆ ಇದ್ರೂ ಕೂಡ ನನ್ನ ಸಿದ್ಧಾಂತಗಳೊಂದಿಗೆ ರಾಜಿ ಮಾಡಿಕೊಂಡಿಲ್ಲ ಅಂತ ಅವರು ಹಲವು ಬಾರಿ ಸಮರ್ಥಿಸಿಕೊಂಡಿದ್ದಾರೆ. ಹಾಗೆ ಸಮರ್ಥಿಸಿಕೊಂಡೇ ಅಧಿಕಾರವನ್ನು ಅನುಭವಿಸಿದ್ದಾರೆ. ಇನ್ನು ಬಿಹಾರದಂತಹ ರಾಜ್ಯ ಕರ್ಪೂರಿ ಠಾಕೂರ್ ಅವರಂತಹ ನಾಯಕರನ್ನ ಕಂಡಂತಹ ನೆಲ. ಕರ್ಪೂರಿ ಠಾಕೂರ್ ಅವರನ್ನ ಬಿಹಾರದಲ್ಲಿ ಜನನಾಯಕ ಅಂತಲೇ ಕರೆಯಲಾಗುತ್ತೆ. ಅವರ ಸರಳತೆ ಮತ್ತು ಸಿದ್ಧಾಂತಕ್ಕಿದ್ದ ಬದ್ಧತೆಯಿಂದಾಗಿ ಅವರನ್ನು ಜನನಾಯಕ ಅಂತ ಕರೆಯಲಾಗ್ತಾ ಇತ್ತು. ಬಿಹಾರದ ಸಮಾಜವಾದಿ ಪರಂಪರೆಯಲ್ಲಿ ಕರ್ಪೂರಿ ಠಾಕೂರ್ ಅವರ ಬಳಿಕ ನಿತೀಶ್ ಕುಮಾರ್ ಅವರನ್ನ ಠಾಕೂರ್ ಅವರ ಸಿದ್ಧಾಂತವನ್ನ ಮುಂದುವರಿಸಿಕೊಂಡು ಹೋಗುವಂತಹ ಉತ್ತರಾಧಿಕಾರಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕರ್ಪೂರಿ ಠಾಕೂರ್ ಅವರು ಸಿದ್ಧಾಂತವನ್ನು ಪಾಲಿಸಿದ್ರೆ ನಿತೀಶ್ ಕುಮಾರ್ ಅವರು ಅಧಿಕಾರದಾಹಿಯಾಗಿ ರಾಜಕೀಯದಲ್ಲಿ ಗುರುತಿಸಿಕೊಂಡ್ರು. ಸಿದ್ಧಾಂತ ವರ್ಸಸ್ ಅಧಿಕಾರ. ಕರ್ಪೂರಿ ಠಾಕೂರ್ ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ ಹೋರಾಡಿದವರು. ಸಿದ್ಧಾಂತಕ್ಕಾಗಿ ಅಧಿಕಾರವನ್ನು ತ್ಯಾಗ ಮಾಡಲು ಅವರು ಎಂದಿಗೂ ಹಿಂಜರಿಲಿಲ್ಲ. ನಿತೀಶ್ ಅವರು ಕರ್ಪೂರಿ ಠಾಕೂರ್ ಅವರ ಹಾದಿಯಲ್ಲೇ ಬಂದವರಾದರೂ ಕಳೆದ 15 ವರ್ಷಗಳಲ್ಲಿ ಅವರ ರಾಜಕಾರಣ ಅಧಿಕಾರ ಉಳಿಸಿಕೊಳ್ಳೋದು ಹೇಗೆ ಎನ್ನುವುದರ ಸುತ್ತಲೇ ಸುತ್ತಿದೆ. ಸಿದ್ಧಾಂತಗಳು ಯಾವುದೇ ಇರಲಿ, ಮುಖ್ಯಮಂತ್ರಿ ಕುರ್ಚಿ ಮುಖ್ಯ ಎಂಬ ಅವರ ಧೋರಣೆ ಅವರಿಗೆ ಪಲ್ಟು ರಾಮ್ ಎಂಬ ಹಣೆಪಟ್ಟಿಯನ್ನೂ ಹಚ್ಚಿತ್ತು. ನಿತೀಶ್ ಕುಮಾರ್ ಅವರ ಪದೇ ಪದೇ ಬದಲಾಗುವಂತಹ ನಿಲುವುಗಳು ಬಿಹಾರದ ಸಮಾಜವಾದಿ ನೆಲಕ್ಕೆ ದೊಡ್ಡ ಹೊಡೆತ ನೀಡಿವೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಸಿದ್ಧಾಂತದಲ್ಲಿ ಬದ್ಧ ವೈರಿಗಳಾಗಿರುವಂತಹ ಬಿಜೆಪಿ ಮತ್ತು ಆರ್ಜೆಡಿ ಎರಡರ ಜೊತೆಗೂ ಹಲವು ಬಾರಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿದ್ದು ಸಮಾಜವಾದಿ ಚಳವಳಿಯ ನೈತಿಕತೆಯನ್ನು ಕುಗ್ಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಕರ್ಪೂರಿ ಠಾಕೂರ್ ಅವರ ಮೇಲೆ ಅವರ ವಿರೋಧಿಗಳೂ ಕೂಡ ಗೌರವವನ್ನು ಇಟ್ಟುಕೊಂಡಿದ್ರು. ಆದರೆ ನಿತೀಶ್ ಕುಮಾರ್ ಅವರ ಮೇಲೆ ಮಿತ್ರ ಪಕ್ಷಗಳಿಗೂ ಕೂಡ ಸಂಪೂರ್ಣ ವಿಶ್ವಾಸ ಇಲ್ಲ. ಬಿಜೆಪಿ ಅವರನ್ನು ಚೆನ್ನಾಗಿ ಬಳಸ್ಕೊಂಡಿತ್ತು. ಬಿಜೆಪಿಯನ್ನು ಕೂಡ ನಿತೀಶ್ ಕುಮಾರ್ ಅವರು ಚೆನ್ನಾಗಿ ಬಳಸ್ಕೊಂಡ್ರು. ಈಗ ಬಿಜೆಪಿ ಹೇಳಿದ ಹಾಗೆ ಕೇಳುವಂತಹ ಪರಿಸ್ಥಿತಿ ನಿತೀಶ್ ಕುಮಾರ್ ಅವರಿಗೆ ಬಂದೊದಗಿದೆ. ಬಿಹಾರ ಲೋಹಿಯಾ, ಜೆಪಿ ಅಥವಾ ಜಯಪ್ರಕಾಶ್ ನಾರಾಯಣ್ ಮತ್ತು ಕರ್ಪೂರಿ ಠಾಕೂರ್ ಅವರಂತಹ ನಾಯಕರಿಂದಾಗಿ ಜಾತ್ಯತೀತ ಮತ್ತು ಸಮಾಜವಾದಿ ಚಿಂತನೆಗಳಿಗೆ ಭದ್ರ ಬುನಾದಿಯಾಗಿತ್ತು. ಆದರೆ ನಿತೀಶ್ ಕುಮಾರ್ ಅವರು ಅಧಿಕಾರಕ್ಕಾಗಿ ಬಿಜೆಪಿಯೊಂದಿಗೆ ಕೈಜೋಡಿಸಿದ ಪರಿಣಾಮವಾಗಿ ಬಿಹಾರದ ಗ್ರಾಮೀಣ ಮಟ್ಟದಲ್ಲೂ ಬಿಜೆಪಿಯ ಹಿಂದುತ್ವ ರಾಜಕಾರಣ ಬೇರೂರುವುದಕ್ಕೆ ಕಾರಣ ಆಗಿದೆ. ನಿತೀಶ್ ತಮ್ಮನ್ನ ತಾವು ಜಾತ್ಯತೀತ ಅಂತ ಕರೆದುಕೊಳ್ಳುತ್ತಲೇ ಕೋಮುವಾದಿ ಶಕ್ತಿಗಳಿಗೆ ಅಧಿಕಾರದಲ್ಲಿ ಪಾಲು ನೀಡಿದ್ದು ಅವರ ರಾಜಕೀಯ ಚಾಣಾಕ್ಷತನವೋ ಅಥವಾ ಅಧಿಕಾರದ ವಿಪರೀತ ದಾಹವೋ ಎಂಬ ಪ್ರಶ್ನೆ ಅಸ್ಪಷ್ಟವಾಗಿಯೇ ಉಳಿದಿದೆ. ಮಾತ್ರ ಅಲ್ಲದೆ ಇದೊಂದು ಸಮಾಜವಾದಿ ಭದ್ರಕೋಟೆಯ ದುರಂತವಾಗಿಯೇ ಇತಿಹಾಸದಲ್ಲಿ ಉಳಿಯಲಿದೆ. ರಾಷ್ಟ್ರಪತಿ ಸ್ಥಾನದ ಮೇಲೆ ನಿತೀಶ್ ಕುಮಾರ್ ಕಣ್ಣು. ನಿತೀಶ್ ಕುಮಾರ್ ಅವರು ರಾಷ್ಟ್ರಪತಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಎಂಬ ಚರ್ಚೆಗಳು ಪ್ರಬಲವಾಗಿ ಕೇಳಿಬರ್ತಾ ಇವೆ. ಸುಮಾರು 2 ದಶಕಗಳ ಕಾಲ ಬಿಹಾರವನ್ನು ಆಳಿದ ನಿತೀಶ್ ಈಗ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ತೆರಳುತ್ತಾ ಇರೋದು ಅವರ ರಾಷ್ಟ್ರಪತಿ ಆಕಾಂಕ್ಷೆಯ ಮೊದಲ ಹೆಜ್ಜೆ ಅಂತಲೇ ಹೇಳಲಾಗ್ತಾ ಇದೆ. ಬಿಹಾರದ ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಜಿಸಿದ್ದು 2027ರಲ್ಲಿ ನಡೆಯಲಿರುವಂತಹ ರಾಷ್ಟ್ರಪತಿ ಚುನಾವಣೆಗೆ ವೇದಿಕೆ ಸಿದ್ಧಪಡಿಸಿಕೊಳ್ಳುವುದಕ್ಕೆ ಎಂಬ ವದಂತಿಗಳು ದೆಹಲಿಯ ರಾಜಕೀಯ ಪಡಸಾಲೆಯಲ್ಲಿದೆ. ಅಂತಹದ್ದೊಂದು ಭರವಸೆ ನೀಡಿಯೇ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ದೆಹಲಿಗೆ ಕರೆಸಿಕೊಂಡು ಬಿಹಾರದಲ್ಲಿ ತನ್ನ ಪಾರುಪತ್ಯವನ್ನು ಸಾಧಿಸಿದೆ. ಜೆಡಿಯು ಎನ್ನುವ ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನು ಅಂತ್ಯಗೊಳಿಸುವುದಕ್ಕೆ ಅಧಿಕೃತವಾಗಿ ನಾಂದಿ ಹಾಡಿದ ಬಿಜೆಪಿ.
ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಅಂದರೆ 2024ರಲ್ಲಿ ಮರಣೋತ್ತರವಾಗಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ನೀಡಿ ಬಿಜೆಪಿ ಚುನಾವಣಾ ಗಿಮಿಕ್ ಮಾಡಿತ್ತು. ಅದರ ಮುಂದುವರಿದ ಭಾಗ ಎನ್ನುವ ಹಾಗೆ ನಿತೀಶ್ ಕುಮಾರ್ ಅವರಿಗೆ ರಾಷ್ಟ್ರಪತಿಯಂತಹ ಸ್ಥಾನಮಾನ ನೀಡುವ ಯೋಜನೆ ರೂಪಿಸಿ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯುವ ಯತ್ನಕ್ಕೆ ಮುಂದಾಗಿದೆ. ನಿತೀಶ್ ಕುಮಾರ್ ಅವರು ಹಿಂದುಳಿದ ವರ್ಗಗಳ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರೋದರಿಂದ ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡುವುದು NDA ಮೈತ್ರಿಗೆ ಸಾಮಾಜಿಕ ಮತ್ತು ರಾಜಕೀಯ ಸಮೀಕರಣದ ದೃಷ್ಟಿಯಿಂದ ಲಾಭದಾಯಕ ಆಗಲಿಕ್ಕಿದೆ. ಒಟ್ಟಿನಲ್ಲಿ ಬಿಹಾರದ ಪಲ್ಟುರಾಮ್, ಸುಶಾಸನ ಬಾಬು ಅಂತ ಕರೆಸಿಕೊಳ್ಳುವಂತಹ ನಿತೀಶ್ ಕುಮಾರ್ ಅವರ ದೇಶದ ಮೊದಲ ಪ್ರಜೆಯಾಗುವ ಕನಸು ನನಸಾಗ್ತದೆಯೇ ಎನ್ನುವುದನ್ನು ನೋಡಲು 2027ರವರೆಗೆ ಕಾಯಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.